ದ್ರುಮಲೋಚನ ವಧೆ ಎಂಬ 11ನೇ ಅಧ್ಯಾಯ. ದೇವಿಯ ಮುಂದಲೆಯನ್ನು ಹಿಡಿದೆಳೆದು ಒಯ್ಯುವೆನೆಂದು ಬಂದು ದ್ರುಮಲೋಚನನ್ನು ದೇವಿಯ ಹೂಂಕಾರ ಮಾತ್ರದಿಂದ ಹುರಿದು ಬೂದಿಯಾದದ್ದು. ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ದ್ರುಮಲೋಚನನಂದು ಪರದೇವತೆಯು ಹೂಂಕಾರದಲ್ಲಿ ಭಸ್ಮದ. ದೇವಿಯಿಂದ ಹೊರಟು ಬಂದ ದೂತನ ಶಂಭುವನಿಗೆ ನಮಸ್ಕಾರವನ್ನು ಮಾಡಿ, ಆಕೆಯ ಮಾತು ಬಹಳ ನಗು ಬರುವಂತಿದೆ. ನೀವೇ ಹೋಗಿ ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದ್ದರೆ ಆಗ ಬರುವಳಂತೆ. ನಾನು ಅವಳಿಗೆ ಬಹಳ ಬುದ್ಧಿವಾದವನ್ನು ಹೇಳಿ ನೋಡಿದೆ, ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ಬಹಳ ಗರ್ವಿಷ್ಠೆ. ಎಲ್ಲರನ್ನೂ ಕರೆದುಕೊಂಡು ಯುದ್ಧಕ್ಕೆ ಬಾ ಎಂದಳು. ಅವಳನ್ನು ಹಿಡಿದು ತರುವ ಯೋಚನೆಯನ್ನು ಮಾಡಬೇಕು ಎಂದನು. ದೂತನು ಮಾತನ್ನು ಕೇಳಿ ಶುಂಭನು ಕೋಪದೀಪ್ತದಿಂದನಾದನು. ತನ್ನ ಸುತ್ತಲಿದ್ದ ರಾಕ್ಷಸರ ಪರಿವಾರವನ್ನು ನೋಡಿ, ಕೇಳಿದ್ದಿರಲ್ಲವೇ, ನಾನೇ ಕಳಗಕ್ಕೆ ಬರಬೇಕಂತೆ. ಎಲ್ಲವೂ ದ್ರುಮಲೋಚನ, ಈಗಲೇ ನಿನ್ನ ಸೈನ್ಯದೊಡನೆ ಹೊರಟು ಆ ತರುಣಿಯನ್ನು ಮುಂದಲೆಯನ್ನು ಹಿಡಿದು ಎಳೆದು ತಾ. ಸಮಸ್ತ ದೇವಾದಿ ದೇವತೆಗಳನ್ನು ಗೆದ್ದು ಸರ್ವಲೋಕಕ್ಕೆ ಪತಿಯಾದ ನನ್ನೊಡನೆ ಯುದ್ಧ ಮಾಡುವೆನೆಂದು ಅಹಂಕಾರದಿಂದ ನುಡಿಯುತ್ತಿರುವ ಆ ಸ್ತ್ರೀಯ ಮಾತಿಗೆ ಸೋತು ಅವಳೊಡನೆ ಯುದ್ಧಕ್ಕೆ ನಿಲ್ಲುವುದು ನಗೆಪಾಟಲಾದೀತು. ಆಗ ಸರ್ವಲೋಕೇಶ್ವರ ಶುಂಭನೆಂಬ ಹೆಸರಿಗೆ ಕಳಂಕ ಬರುವುದು. ಆದ್ದರಿಂದಲೇ ಈಗಲೇ ನಡೆದು ಅವಳನ್ನು ಎಳೆದುಕೊಂಡು ಬಾ ಎಂದನು. ದ್ರುಮಲೋಚನನು 100 ಅರ್ಬದ ರಾಕ್ಷಸ ರಾಜರೊಡನೆ ಹೊರಟು ನಿತ್ಯ ವಸ್ತುವಾದ ದೇವಿಯನ್ನು ಹಿಮಾಚಲದಲ್ಲಿ ಕಂಡು ಆಕೆಯ ಸಮೀಪದಲ್ಲಿಯೇ ರಥದಿಂದಿಳಿದು ಆಕೆಯನ್ನು ಕುರಿತು, ನಾನು ದ್ರುಮಲೋಚನ ಸೈನ್ಯದೊಡನೆ ಬಂದಿದ್ದೇನೆ. ಈಗ ನೀನು ಒಳ್ಳೆಯ ಮಾತಿಗೆ ಒಡಬಂಟು ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ಮುಂದಲೆಯನ್ನು ಹಿಡಿದು ಎಳೆದು ತರಲು ಶುಂಭನು ಆಜ್ಞೆಯಾಗಿದೆ ಎಂದನು. ಪರದೇವಿ ಕೋಪದೀಪ್ತಳಾಗಿ ಹೂಂಕಾರ ಮಾಡಿದ ತಕ್ಷಣ ಹೊರಟ ದಿವ್ಯಾಗ್ನಿಯು ಆ ರಾಕ್ಷಸರನ್ನು ಸುಟ್ಟು ಬೂದಿ ಮಾಡಿತು. ಆ ಪರಬ್ರಹ್ಮ ರೂಪಿಣಿಯಾದ ಉಗ್ರ ತೇಜವನ್ನು ಏನೆಂದು ಹೇಳಲಿ? ದ್ರುಮಲೋಚನನ್ನು ಸುಟ್ಟು ಬೂದಿಯಾದುದನ್ನು ಕಂಡ ಅವನ ಸೈನ್ಯವು 8 ದಿಕ್ಕುಗಳಿಂದ ದೇವಿಯನ್ನು ಮುತ್ತಿತು. ಸೈನಿಕರೆಲ್ಲರೂ ಕೂಗಾಡುತ್ತಾ ತಾವು ಅವಳನ್ನು ಹಿಡಿದು ಒಯ್ಯುವೆವೆಂದು ಗರ್ಜಿಸುತ್ತಾ ಬಲೆಗಳನ್ನು ಹಾಸಿ ಬಹು ವಿಧವಾದ ಪಾಶುಗಳನ್ನು ಹಾಕಿ ನುಗ್ಗಿದ್ದರು. ಆಗ ದೇವಿಯು ಧನುವನ್ನೆಸೆ ಬಾಣಗಳನ್ನು ಪ್ರಯೋಗಿಸಿ ಗಾಳಿಯಲ್ಲಿ ತರಗೆಳೆಯನ್ನು ತೋರುವಂತೆ ಆ ರಾಕ್ಷಸರನ್ನು ತೋರಿ ಹಾಕಿದ್ದಳು. ಕುದುರೆ ಆನೆಗಳ ತಲೆಗಳು ಹಾರಿದ್ದವು. ಹರಿದ ರಕ್ತದಲ್ಲಿ ಸೂರ್ಯ ಕಿರಣವು ಅಡಗಿ ಕರ್ಗತ್ತಲೆ ಆವರಿಸಿಕೊಂಡಿತ್ತು. ರಾಕ್ಷಸರಿಗೆ ಅವಳ ಬಹಳ ಶಕ್ತಿವಂತಳೆಂಬುದು ತಿಳಿಯಿತು. ಆಗ ಅವರು ದೇವಿಯನ್ನು ಕಟ್ಟಿಹಾಕಲು ಯೋಚಿಸಿದ್ದರು. ಅಂತೆಯೇ ಕಾಳರಾತ್ರಿಯಂತೆ ನುಗ್ಗಿ ಬಂದು ಅಂಬೆಯ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸಿದ್ದರು. ಅಲ್ಲದೆ ಶೂಲ, ಖಡ್ಗ, ಮುಸುಂಡಿ, ಭಲ್ಲೆ, ಪರುಷ, ಕಕ್ಕಡೆ, ಕುಂತ, ಶಲ್ಯ, ಸುರಗಿ, ಮುದ್ಗರ, ಬಂಡಿವಾಳ, ಪರಿಗ, ಡೇಂಕಣಿ, ಚಕ್ರ, ಗದೆ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಆಕೆಯ ಮೇಲೆ ಎಸೆದರು. ಜಗನ್ಮಾತೆಯಾದ ದೇವಿಯು ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿದು ಹಾಕಿ ತನ್ನನ್ನು ಮುಟ್ಟ ಬಂದವರನ್ನು ಖಡ್ಗದಿಂದ ಮಟ್ಟು ಹಾಕಿದ್ದಳು. ಅನೇಕರು ಆಕೆಯನ್ನು ಘಾತಕ್ಕೆ ಹತರಾದರು. ಕುದುರೆ ಆನೆಗಳೆಲ್ಲ ಮಡಿದವು. ಈ ರೀತಿ ದ್ರುಮಾಕ್ಷನ ಮಹಾ ಸೈನ್ಯವನ್ನು ನಾಶ ಮಾಡಿದ್ದಳು. ಇಷ್ಟರಲ್ಲಿ ಸಿಂಹವು ಎದ್ದು ಆಕಳಿಸಿ ಮೈಮುರಿದು ನಡೆಯುತ್ತಿದ್ದ ಯುದ್ಧವನ್ನು ಕಂಡು ಭಯಂಕರವಾಗಿ ಗರ್ಜಿಸುತ್ತಾ ರಾಕ್ಷಸರ ಮೇಲೆ ಹಾರಿತು. ಪರಮೇಶ್ವರಿಯ ವಾಹನವಾದ ಆ ಸಿಂಹದ ವೀರತೆಯನ್ನು ಏನೆಂದು ವರ್ಣಿಸಲಿ? ಸಿಂಹವು ಹಾರಿ ಹಾರಿ ಪಾದಗಳಿಂದ ಬಡಿದು ತುಳಿದು ತಲೆಯಿಂದ ನುಕ್ಕಿ ಕಚ್ಚಿ ನಖಗಳಿಂದ ರಾಕ್ಷಸರನ್ನು ಸೀಳಿ ಹಾಕುತ್ತಾ ನಡೆಯಿತು. ರಕ್ತದ ಮಡುವಿನಲ್ಲಿ ಕರಳು, ಮಜ್ಜೆ, ಮಾಂಸ, ಮಿದುಳುಗಳು ತೇಲುತ್ತಿದ್ದು ಆ ರಣಭೂಮಿಯು ಅತ್ಯಂತ ಘೋರವಾಗಿ ಕಾಣುತ್ತಿತ್ತು. ಬಾಯಿಯಲ್ಲಿ ಮಾಂಸವು ಜೋಲಾಡುತ್ತಿದ್ದು ಕಾಲುಗಳಿಗೆ ಕರುಳುಗಳು ಸುತ್ತಿಕೊಂಡು ಮೈಯಲ್ಲೆಲ್ಲ ರಕ್ತಮಯವಾಗಿ ಕಣ್ಣುಗಳಿಂದ ಕಿಡಿಕಾರುತ್ತಾ ಬಾಲವನ್ನು ಬಡಿಯುತ್ತಾ ಗರ್ಜಿಸುವ ಆ ಸಿಂಹವು ಯುದ್ಧ ರಂಗದಲ್ಲಿ ಕಾಳ ಮೃತ್ಯುವಿನಂತೆ ತಿರುಗುತ್ತಿತ್ತು. ಕೆಲವರ ದೇವಿಯಿಂದಲೂ ಮತ್ತೆ ಕೆಲವರು ದೇವಿಯ ವಾಹನದಿಂದಲೂ ಹತರಾದರು. ಈ ಸಂಗತಿಯನ್ನು ಹೊತ್ತು ಒಬ್ಬಿಬ್ಬರು ಶುಂಭನಲ್ಲಿಗೆ ನಡೆದು, ದೇವ, ಆ ಹೆಂಗಸು ಬಹಳ ಶಕ್ತಿಶಾಲಿನಿ.
ಸಂಪೂರ್ಣ ರಾಕ್ಷಸ ಸೈನ್ಯವನ್ನೇ ಯಮನಲ್ಲಿಗೆ ಕಳುಹಿಸಿದ್ದಳು. ದ್ರುಮಾಲೋಚನನ್ನು ಹೂಂಕಾರ ಮಾತ್ರದಿಂದ ಸುಟ್ಟು ಹಾಕಿದ್ದಳು ಎಂದರು. ಶುಂಭನು ಸ್ತ್ರೀಯು ಯುದ್ಧ ಮಾಡಿದ್ದ ರೀತಿಯನ್ನು, ಸಿಂಹದ ಪರಾಕ್ರಮವನ್ನು, ದ್ರುಮಾಲೋಚನನ್ನು ಮಡಿದ ವಿವರವನ್ನು ಕೇಳಿ ಕೋಪದಿಂದ ಉರಿದೆದ್ದು ಔಡುಗಚ್ಚಿ ಪ್ರಳಯ ಕಾಲದ ರುದ್ರನಂತೆ ಕಣ್ಣುಗಳಿಂದ ಕಿಡಿಕಾರಿದ್ದನು. ಒಡನೆ ವೀರರು ದುಷ್ಟರು ಆದ ಚಂಡ ಮುಂಡರನ್ನು ಕುರಿತು ಆ ಸ್ತ್ರೀಯನ್ನು ಕಟ್ಟಿ ಅವಳ ಮೊದಲೇ ಹಿಡಿದು ಎಳೆದು ತನ್ನಿರೆಂದು ಆಜ್ಞಾಪಿಸಿ ದುಷ್ಟ ಸಿಂಹವನ್ನು ಕೊಂದು ಬರಬೇಕೆಂದು ಕಳುಹಿಸಿದ್ದನು. ಅತ್ತ ದೇವಿಯು ಧೃತ್ಯ ಸೈನ್ಯವನ್ನು ನೋಡುತ್ತಾ ನಿಂತಳು. ದೇವತೆಗಳು ಆಕೆಯ ಉಗ್ರತ್ವವನ್ನು ನೋಡಿ ನಡುಗಿದ್ದರು. ದೇವಿಯು ಆಗ ಕೋಪದಿಂದ ತಾನು ರಾಕ್ಷಸರನ್ನು ಹೂಂಕಾರ ಮಾಡಿ ಕೊಂದು ಹಾಕುವೆನೆಂದು ನುಡಿದು ತನ್ನ ಚಿತ್ತದಲ್ಲಿ ಚಿದಾನಂದಾತ್ಮ ಗುರುವರರನ್ನೂ ನೆನೆದಳು. ದ್ರುಮಾಲೋಚನವಾದೆ ಎಂಬ ಏಕದಶೋಧ್ಯಾಯವು ಮುಗಿದಿದ್ದು.